ತಮಿಳುನಾಡಿನಲ್ಲಿ ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಮೂವಿ ನೋಡಿದಂಗೆ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ನಟ ವಿಜಯ್ ಟಿವಿಕೆ ಶಾಸಕರಿಗೆ ಆಪರೇಷನ್ ಭೀತಿ ಶುರುವಾಯಿತು ನೋಡಿ. ತಮಿಳುನಾಡಿನಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ನಟ ವಿಜಯ್ ಟಿವಿಕೆ ಶಾಸಕರಿಗೆ ಆಪರೇಷನ್ ಭೀತಿ ಶುರುವಾಗಿದೆ. ಮಹಾಬಲಿಪುರಂನ ಐಷಾರಾಮಿ ರೆಸಾರ್ಟ್ಗಳಿಗೆ ಶಿಫ್ಟ್ ಆಗ್ತಾರಾ? ಕುದುರೆ ವ್ಯಾಪಾರ ತಪ್ಪಿಸೋದಕ್ಕೆ ನಟ ವಿಜಯ್ ಮಾಸ್ಟರ್ ಪ್ಲಾನು. 100 ಶಾಸಕರನ್ನ ಐಷಾರಾಮಿ ಹೋಟೆಲ್ಗೆ ಶಿಫ್ಟ್ ಮಾಡಿರುವ ವಿಜಯ್. ನಾಳೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ನಟ ವಿಜಯ್. ತಮಿಳುನಾಡಿನಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಈ ಆಪರೇಷನ್ ಭೀತಿ ಟಿವಿಕೆಗೂ ಶುರುವಾಗಿದೆ. ಸರ್ಕಾರ ರಚನೆ ಮಾಡುವ ಹೊತ್ತಲ್ಲೇನಾದರೂ ಆಪರೇಷನ್ ನಡೆದರೆ, ಸರ್ಕಾರ ರಚನೆ ಮಾಡೋ ಹೊತ್ತಲ್ಲೇನಾದರೂ ಆಪರೇಷನ್ ನಡೆದು ಬಿಟ್ರೆ ಕೈಗೆ ಬಂದಿದ್ದು ಬಾಯಿಗೆ ಬರದಲೇ ಇದ್ದಂಗೆ ಆಗುತ್ತೆ ಅನ್ನೋ ಭಯ ಅದು ಪ್ರತಿಯೊಬ್ಬರನ್ನೂ ಕಾಡುತ್ತೆ. ಸ್ವಾಭಾವಿಕವಾಗಿ ನಟ ವಿಜಯರನ್ನು ಕೂಡ ಕಾಡುತ್ತೆ. ನಿಮಗೆ ಕರ್ನಾಟಕದಲ್ಲಿ ಬಾಂಬೆ ಬಾಯ್ಸ್ಗಳು ಎಲ್ಲೋ ಹೋಗಿ ಕೂತ್ಕೊಂಡು ಭಯಪಡಿಸಿದ್ದು ನಿಮಗೆ ನೆನಪೇ ಇದೆ. ಸೇಮ್ ಪಿಕ್ಚರ್. ನನಗಿದೊಂಥರ ತಮಿಳುನಾಡಿನ ಪೊಲಿಟಿಕಲ್ ಥ್ರಿಲ್ಲರ್ ಮೂವಿ ನೋಡಿದಂಗೆ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಒಂದೊಂದು ಟ್ವಿಸ್ಟು. 106 MLAಗಳನ್ನ ವೆರಿ ಲಕ್ಸುರಿ ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ದಾರೆ ವಿಜಯ್. ನನ್ನ ಆರ್ಡರ್ ಬರೋವರೆಗೂ ವಾಯ ಮೂಡಣು ಅನ್ನೋ ಆರ್ಡರ್ ಕೊಟ್ಟಿದ್ದಾರೆ. ಇಲ್ಲೇ ಕೂತ್ಕೋಬೇಕು. ಬಣ್ಣ ಬಣ್ಣದ ಆಸೆಗಳು ನಿಮ್ಮ ಕಲ್ಪನೆಗೆ ಬರಬಹುದು. ಆಸೆ ಆಕಾಂಕ್ಷೆಗಳು ಸ್ವಾಭಾವಿಕ ಮನುಷ್ಯನಲ್ಲಿ. ಆದರೆ ಆಪರೇಷನ್ ಅಂತ ಬಂದಾಗ, ಈ ಕುದುರೆ ವ್ಯಾಪಾರ ಅಂತ ಬಂದಾಗ ಮನುಷ್ಯನ ಊಹೆಯನ್ನು ಮೀರಿದ ರಿಸಲ್ಟ್ ಕೊಡ್ತವೆ. ಅಲ್ಲಿ 100 ಕೋಟಿಯ ಡೀಲ್ಗಳಾಗ್ತವೆ. ಇಂತಹ ಸಂದರ್ಭದಲ್ಲಿ ತಟಸ್ಥ ಭಾವನೆಯು ಜಂಗಮ ಸ್ಥಿತಿಗೆ ಹೋಗಬಹುದು. ಇದು ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ವೆರಿ ಕಾಮನ್. ನಾನು ನಿಷ್ಠಾವಂತ, ನಾನು ಪ್ರಾಮಾಣಿಕ, ನಾನೊಬ್ಬ ತಟಸ್ಥ ಮನೋಭಾವನೆ ಇರತಕ್ಕಂತಹ ವ್ಯಕ್ತಿ ಅನ್ನೋದಕ್ಕೆ ಬರೋದಿಲ್ಲ ಆಪರೇಷನ್ ಸಂದರ್ಭದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.